ಮಕ್ಳೇ ನಂಗೆ ರೀಸೆಂಟ್ ಆಗಿ ಇದೊಂದು ಕಮೆಂಟ್ ಬಂದಿತ್ತು. ಯಾವುದು ಸರ್, ಪಾಸ್ಟ್ 5 years ಕ್ವಶನ್ ಪೇಪರ್ ನೋಡಿದ್ರೆ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗುತ್ತಾ? ಸ್ಟೂಡೆಂಟ್ಸ್, ನೋಡಿದ್ರೆ ರಿಪೀಟ್ ಆಗೇ ಆಗುತ್ತೆ, ಬಟ್ ನೀವು ಕಲಿಯಲೇಬೇಕು. ಸೊ ಈ PYQs ಕಾನ್ಸೆಪ್ಟ್ ಇದೆಯಲ್ಲ, ಲಾಸ್ಟ್ 5 years ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು? ಸರ್, ನಾನು ಲಾಸ್ಟ್ ಪೇಪರ್ ಸಾಲ್ವ್ ಮಾಡಬೇಕಾ, ಏನಾದ್ರು ಯೂಸ್ ಇದೆಯಾ ಅದಕ್ಕೆ? ಸ್ಟೂಡೆಂಟ್ಸ್, ಈಗ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಎವ್ರಿ ಎಕ್ಸಾಮ್, ಸೆಕೆಂಡ್ PUC ಆಗಲಿ, SLC ಆಗಲಿ, ನೀಟ್ ಎಕ್ಸಾಮ್ ಆಗಲಿ, JEE ಎಕ್ಸಾಮ್ ಅಲ್ಲಿ, ಎನಿ ಎಕ್ಸಾಮ್ ಸ್ಟೂಡೆಂಟ್ಸ್, ಎನಿ ಎಕ್ಸಾಮ್, ಒಂದು ಸೆಟ್ ಆಫ್ ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಆ ಸೆಟ್ ಆಫ್ ಕಾನ್ಸೆಪ್ಟ್ಸ್ ಫಿಕ್ಸ್ ಇರುತ್ತೆ ಎಲ್ಲ ದಿನ ಕೂಡ. ಅದೇ ಕಾನ್ಸೆಪ್ಟ್ಸ್ ನ ಮುಂದೆ ಹಿಂದೆ ಮಾಡ್ಬಿಟ್ಟು ನಿಮಗೆ ಕೊಡ್ತಾ ಇರ್ತಾರೆ. ಸೊ ಸ್ಟೂಡೆಂಟ್ಸ್, ಅಕಸ್ಮಾತ್ ನೀವು ಇಲ್ಲಿವರೆಗೂ ಸ್ಟೂಡೆಂಟ್ಸ್ ನಿಜ ಹೇಳ್ಬೇಕು, ಎಲ್ಲರೂ ನಿಜ ಹೇಳ್ಬೇಕು, ನಿಜ ಹೇಳಿ, ಹ್ಯಾವ್ ಯು ಸ್ಟಾರ್ಟೆಡ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್? ಸ್ಟಾರ್ಟ್ ಮಾಡಿದ್ದೀರಾ ಸ್ಟೂಡೆಂಟ್ಸ್? ನನಗೆ ಗೊತ್ತು ಆ ಕ್ವಶನ್ಸ್ ಬ್ಲೂ ಪ್ರಿಂಟ್ ಫಾಲೋ ಮಾಡಲ್ಲ, ಬಟ್ ಸ್ಟೂಡೆಂಟ್ಸ್ ಡಸನ್ ಮ್ಯಾಟರ್, ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಿದ್ಯಾ ಮಾಡ್ತಿಲ್ಲ ಡಸನ್ ಮ್ಯಾಟರ್. ಯಾಕಂದ್ರೆ ಆ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಹಂಗಂಗೆ ರಿಪೀಟ್ ಆಗುತ್ತೆ. ಸ್ಟೂಡೆಂಟ್ಸ್, ನಾನು ಪ್ರೂಫ್ ಕೊಟ್ಟು ತೋರಿಸ್ತೀನಿ ನಿಮಗೆ ಇವತ್ತು. ಪ್ರೂಫ್ ತೋರಿಸ್ತೀನಿ ನಿಮಗೆ ಯಾವ ತರ ನಿಮ್ದು ಬಯಾಲಜಿಯಲ್ಲಿ, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಇದು ಸೈನ್ಸ್ ಮಾತ್ರ ಅಲ್ಲ, ಸೋಷಿಯಲ್ ಅಲ್ಲೂ ಕೂಡ ರಿಪೀಟ್ ಆಗುತ್ತೆ, ಇಂಗ್ಲಿಷ್ ಅಲ್ಲಿ ರಿಪೀಟ್ ಆಗುತ್ತೆ, ಆ ಲಿಟರೇಚರ್ ಕ್ವಶನ್ಸ್, ಗ್ರಾಮರ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ ಎವ್ರಿ ಸಿಂಗಲ್ ಇಯರ್, ರೈಟ್? ಸೊ PYQs ಮಾಡಬೇಕಾ ಲಾಸ್ಟ್ 5 years ಸ್ಟೂಡೆಂಟ್ಸ್? ಮಾಡಲೇಬೇಕು. ಈ PYQ ಸಾಲ್ವ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರ್ಬೋದು ತೋರಿಸ್ತೀನಿ ಬನ್ನಿ ಈಗ. ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನಿಜ ಅಂತೀನಿ, PYQ ಜೊತೆಗೆ ಮಾಡೆಲ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಅಂದ್ರೆ ನಾನು ಈ ತರ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಆಲ್ 4 ಮಾಡೆಲ್ ಪೇಪರ್ಸ್ ಬಯಾಲಜಿ. ನಿಮ್ಗೆ ಇದೇ ತರ ಕೆಮಿಸ್ಟ್ರಿ ಬೇಕು, ಇದೇ ತರ ನಿಮ್ಗೆ ಫಿಸಿಕ್ಸ್ ಬೇಕು, ಇದೇ ತರ ನಿಮ್ಗೆ ಸೋಷಿಯಲ್, ಇಂಗ್ಲಿಷ್ ಎಲ್ಲ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಯಾಕಂದ್ರೆ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಪೇಪರ್ ನಿಮ್ಗೆ ಕೊಡ್ಬೋದು. ಆ ಲೆವೆಲ್ ಪೇಪರ್ ನಿಮ್ಗೆ ಕೊಟ್ಟಾಗ, ಆ ಕ್ವಶನ್ಸ್ ನಿಮ್ಗೆ ಸಿಕ್ಕಿದಾಗ ನಿಮ್ಗೆ ಅನ್ಸುತ್ತೆ, ಓಕೆ ನಾನು ಓದಿರೋದೇನೋ, ಇಲ್ಲಿ ಬರ್ತಿರೋದೇನೋ ಅಂತ. ಸೊ ಮಾಡೆಲ್ ಪೇಪರ್ ಎಲ್ಲ ಸಾಲ್ವ್ ಮಾಡಲೇಬೇಕು. ಓಕೆ ಫೈನ್, ಲೆಟ್ಸ್ ನೀವು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ರಿ, ಡನ್ ಅಂಡ್ ಡಸ್ಟೆಡ್, ಮುಗಿತಲ್ಲಿಗೆ. ಈಗ ವಾಟ್ ಅಬೌಟ್ PYQ ಸ್ಟೂಡೆಂಟ್ಸ್? ಯಾವ ತರ ಲಾಸ್ಟ್ 5 years ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗಿದ್ಯಾ, ಈ ವರ್ಷ ರಿಪೀಟ್ ಆಗ್ಬೋದಾ, ಯಾವ ಕ್ವಶನ್ಸ್ ರಿಪೀಟ್ ಆಗ್ಬೋದು ನೋಡೋದ ಬನ್ನಿ ಇಲ್ಲಿ. ಆಲ್ ಆಫ್ ಯು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ದಿಸ್ ಇಸ್ ದ ಅನಾಲಿಸಿಸ್ ವಿಚ್ ಐ ಹ್ಯಾವ್ ಡನ್. ನಾನು ಕುತ್ಕೊಂಡು ಚೆಕ್ ಮಾಡಿದೆ ಸ್ಟೂಡೆಂಟ್, ಚೆಕ್ ಮಾಡಿದೆ ಲಾಸ್ಟ್ 5 years. ಒಂದೆರಡು ಮೂರು ಕ್ವಶನ್ ಆ ಕಡೆ ಹೋಗಿರ್ಬೋದು, ಬಟ್ ಐ ಸ್ಯಾಟ್ ಅಂಡ್ ಐ ಚೆಕ್ಡ್ ಲಾಸ್ಟ್ 5 years. ಬಟ್ ಅಲ್ಲಿ ನಾನು ಎಷ್ಟೊಂದು ಟಾಪಿಕ್ಸ್ ರಿಮೂವ್ ಮಾಡಬೇಕಾಯ್ತು, ಯಾಕಂದ್ರೆ ಹಳೆ ಸಿಲೆಬಸ್ ಟಾಪಿಕ್ಸ್ ಇತ್ತಲ್ಲ. ಸೊ ಹಳೆ ಸಿಲೆಬಸ್ ಟಾಪಿಕ್ಸ್ ಇತ್ತು, ಸ್ವಲ್ಪ ಟಾಪಿಕ್ಸ್ ರಿಮೂವ್ ಮಾಡಬೇಕಾಯ್ತು. ಬಟ್ ಅದನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಇನ್ ಟೋಟಲ್ ಸ್ಟೂಡೆಂಟ್ಸ್, ಬಯಾಲಜಿಲಿ 20 ಮಾರ್ಕ್ಸ್ ನಿಮಗೆ ಆರಾಮಾಗಿ ಬರ್ಬೋದು ಸ್ಟೂಡೆಂಟ್ಸ್. ಬಯಾಲಜಿಲಿ ನಿಮಗೆ 20 ಮಾರ್ಕ್ಸ್ PYQ ಸಾಲ್ವ್ ಮಾಡಿದ್ರೆ ಸಿಗ್ಬೋದು. ಫಿಸಿಕ್ಸ್ ಅಲ್ಲಿ 18 ಮಾರ್ಕ್ಸ್, ನ್ಯೂಮರಿಕಲ್ಸ್ ಆ ಕಡೆ ಹೋಗ್ತಾ ಇರುತ್ತೆ. ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್, ಕೆಮಿಸ್ಟ್ರಿ ತುಂಬಾ ವಾಸ್ಟ್, ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಬ್ರೇಕ್ ಮಾಡಕ್ಕೆ, ಬಟ್ ಬಯಾಲಜಿ ಇಸ್ ವೆರಿ ಈಸಿ ಸ್ಟೂಡೆಂಟ್ಸ್. ಇಲ್ಲಿ ಡಯಾಗ್ರಾಮ್ಸ್ ಆಗಿರ್ಬೋದು, ಎವ್ರಿ ಸಿಂಗಲ್ ರಿಪೀಟ್ ಆಗುತ್ತೆ. ಯಾವುದು ಹಾರ್ಟ್ ಡ್ರಾ ಮಾಡಕ್ಕೆ ಹೇಳ್ತಾರೆ, ಹಾರ್ಟ್ ಯಾವುದೋ ಒಂದು ಪಾರ್ಟ್ನ ಕೇಳ್ಬಿಡ್ತಾರೆ ನಿಮಗೆ. ಸುಪೀರಿಯರ್ ವೇನಾ ಕೇವಾ, ಅರೋಟಾ ಕೇಳ್ತಾರೆ, ಇಲ್ಲಾಂದ್ರೆ ಪಲ್ಮನರಿ ವೇನ್ ಏನ್ ಮಾಡೋದಕ್ಕೆ ಕೇಳ್ತಾರೆ, ಇಲ್ಲಾಂದ್ರೆ ಬ್ರೈನ್ ಕೇಳ್ಬಿಟ್ಟು ಲೇಬಲ್ ಪಾನ್ಸ್ ಅಂಡ್ ಮೆಡ್ಯುಲಾ, ಲೇಬಲ್ ಸೆರಿಬ್ರಮ್ ಅಂತ ಕೇಳ್ಬೋದು ನಿಮ್ಗೆ, ಡಯಾಗ್ರಾಮ್ ಕೇಳ್ತಾರೆ. ಇಲ್ಲಾಂದ್ರೆ ನೆಫ್ರಾನ್ ಕೇಳ್ಬಿಟ್ಟು ಲೇಬಲ್ ದ ಗ್ಲಾಮ್ಯುರುಲ್ಸ್ ಕೇಳ್ತಾರೆ, ಲೇಬಲ್ ದ ಬೌಮನ್ಸ್ ಕ್ಯಾಪ್ಸುಲ್ ಕೇಳ್ತಾರೆ ನಿಮ್ಗೆ. ಈ ತರ ಕ್ವಶನ್ ರಿಪೀಟ್ ಆಗ್ತಾ ಇರೋದು. ಇಲ್ಲ ನ್ಯೂರಾನ್ ಕೇಳ್ತಾರೆ ನಿಮಗೆ, ನ್ಯೂರಾನ್ ಕೇಳ್ಬಿಟ್ಟು ಏನೋ ಡೆಂಡ್ರೈಟ್ಸ್ ಮಾರ್ಕ್ ಮಾಡಿ, ಸಿನಾಪ್ಸಿಸ್ ಮಾರ್ಕ್ ಮಾಡಿ ಅಂತ ಕೇಳ್ತಾರೆ. ಸೊ ಈಸಿ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ರಿಪೀಟ್ ಆಗ್ತದೆ ತುಂಬಾ. ನ್ಯೂಮರಿಕಲ್ಸ್ ಜನರಲ್ ಆಗಿ ನಿಮಗೆ ಚೇಂಜ್ ಕೊಡ್ಬೋದು, ಬಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಆ ಲೆನ್ಸಸ್ ಇದೆಯಲ್ಲ, ತೋರಿಸ್ತೀನಿ ಯಾವ ತರ ಲೆನ್ಸ್ ಕ್ವಶನ್ ರಿಪೀಟ್ ಆಗುತ್ತೆ ನಿಮಗೆ. ಓಕೆನಾ? ಸೇಮ್ ಕೋರ್ಸ್ ಫಾರ್ ಸ್ಟೂಡೆಂಟ್ಸ್ ಕೆಮಿಸ್ಟ್ರಿ ಕೂಡ, ಕೆಮಿಸ್ಟ್ರಿಯಲ್ಲಿ ನಿಮಗೆ ಮಾಡರೇಟ್ ರಿಯಾಕ್ಷನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಹೇಳ್ಬೇಕಂದ್ರೆ ನೀವು ಲಾಸ್ಟ್ 5 years ಕ್ವಶನ್ ಸಾಲ್ವ್ ಮಾಡಿದ್ರೆ 66% ಅಬ್ಬಬ್ಬ, ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 16 ಅನ್ಕೊಳ್ಳಿ, 60% ಪೇಪರ್ ನಿಮ್ಮ ಹತ್ರ ಆಗ್ಲೇ ಇದೆ. 60% ಪೇಪರ್ ನಿಮ್ಮ ಹತ್ರ ಆಗ್ಲೇ ಇದೆ ಸ್ಟೂಡೆಂಟ್ಸ್. ನೀವು ಮಾಡೆಲ್ ಕ್ವಶನ್ ಸಾಲ್ವ್ ಮಾಡಿದ್ರಿ, ಎಲ್ಲ ಮಾಡೆಲ್ ಕ್ವಶನ್ ಸಾಲ್ವ್ ಮಾಡಿದ್ರಿ, ಇದನ್ನ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ 70% ಪೇಪರ್ ನಿಮ್ಮ ಹತ್ರ ಆಗ್ಲೇ ಇದೆ. ಸೊ ಯಾಕೆ ವೇಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್? ಯಾಕೆ ವೇಟ್ ಮಾಡ್ತಾ ಇರಾ? ನಿಮ್ಗೆ ಹೆಲ್ಪ್ ಬೇಕಾ ಸ್ಟೂಡೆಂಟ್ಸ್? ಹೆಲ್ಪ್ ಬೇಕಾ? ಸರ್ ಒಂದು ವಿಡಿಯೋ ಮಾಡಿಸಿ ಸರ್ ನಮಗೆ ಬಯಾಲಜಿಯಿಂದ ಲಾಸ್ಟ್ 5 year ಕ್ವಶನ್ಸ್ ಬೇಕಾ? ಆ ಥರದ್ದು ಕೂಡ ಮುಂದೆ ಹೋಗ್ತಾ ಸ್ಟೂಡೆಂಟ್ಸ್, ನೀವು ಕೇಳಲ್ಲ ಅಷ್ಟೊಂದು ಜನ ಸ್ಟೂಡೆಂಟ್ಸ್ ನೀವು, ರೈಟ್? ಸೊ ಅದನ್ನ ಮಾಡ್ಕೊಡ್ತೀವಿ ಬೇಕಾದ್ರೆ, ಯಾಕಂದ್ರೆ PYQs ರಿಪೀಟ್ ಆಗೇ ಆಗುತ್ತೆ, ಇದು ಪ್ರೂವ್ ಆಗಿದೆ. ತೋರಿಸ್ತೀನಿ ಬನ್ನಿ ಸ್ಟೂಡೆಂಟ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಬಯಾಲಜಿ ನೋಡಿ, ಮೆಂಡಲ್ಸ್ ಲಾ ಮೋನೋ ಹೈಬ್ರಿಡ್ ಕ್ರಾಸ್ 24, 22, 19 ರಿಪೀಟ್ ಆಗಿದೆ. ಈ ವರ್ಷ ಕೂಡ ನಿಮಗೆ ಪಿಪಿಟಿ ಎಕ್ಸಾಮ್ ರಿಪೀಟ್ ಆಗಿತ್ತು. ನಿಮ್ಗೆ ಮೋನೋ ಹೈಬ್ರಿಡ್ ಕ್ರಾಸ್ ಕೇಳ್ತಾರೆ, ಏನ್ ಕೇಳ್ತಾರೆ? ಮೋನೋ ಹೈಬ್ರಿಡ್ ಕ್ರಾಸ್ ಕೇಳ್ಬಿಟ್ಟು ಬರೀ ನಿಮ್ಗೆ F2 ಮಾತು ಬರೀ ಕೇಳ್ತಾರೆ ನಿಮ್ಗೆ. ಸೇಮ್ ಗೋಸ್ಕರ ಡೈಹೈಬ್ರಿಡ್ ಕೂಡ, ಡೈಹೈಬ್ರಿಡ್ ಬರೀ F2 ಮಾತು ಬರೀ ಕೇಳ್ತಾರೆ ನಿಮ್ಗೆ. ಆ ಥರ ಕ್ವಶನ್ ಬರುತ್ತೆ ನೋಡಿ. ಆಮೇಲೆ ಫಂಕ್ಷನ್ಸ್ ಆಫ್ ಪ್ಲಾಂಟ್ ಅಂಡ್ ಸ್ಟೂಡೆಂಟ್ಸ್, ಎಸ್ ಸತಿ ಹೇಳಿದೀನಿ ನಿಮ್ಗೆ. ಈ ಚಾಪ್ಟರ್ ಇಲ್ಲಿ ಕೊಡ್ಬೇಕಾದ್ರೂ ಕೂಡ ಐ ಗಿವ್ ಯು 2 tables. ಆ 2 ಟೇಬಲ್ ಕಲ್ತ್ಕೊಂಡು ಹೋಗಿ ಈಸಿ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ, ರೈಟ್? ಗಾಯ್ಟ್ರಿಂಗ್ ಫಾರ್ಮೇಶನ್ ಆಗುತ್ತೆ, ಏನಾಗುತ್ತೆ? ಅಡ್ರಿನಲಿನ್ ಏನ್ ಮಾಡುತ್ತೆ, ಅದೇ ಕ್ವಶನ್ ಬರುತ್ತೆ ನಿಮ್ಗೆ.
ರೈಟ್. ಪ್ಲಾಂಟ್ ಅಲ್ಲೂ ಕೂಡ ಆಕ್ಸಿಜನ್ ಇಸ್ ಪ್ರೆಸೆಂಟ್ ಇನ್ ದ ಶೇಡೆಡ್ ಪಾರ್ಟ್, ಬೆಂಡಿಂಗ್ ಟುವರ್ಡ್ಸ್ ಲೈಟಿಂಗ್ ಆಗುತ್ತೆ. ಜಿಬಲಿನ್ಸ್ ಏನ್ ಮಾಡುತ್ತೆ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ. ಇದೇ ಕ್ವೆಶನ್ ರಿಪೀಟ್ ಆಗ್ತದೆ ಮುಂಚೆ ಸ್ಟೂಡೆಂಟ್ಸ್. ಇದು ನೋಡಿ ಎಷ್ಟು ಸತಿ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. ಇಷ್ಟು ಸತಿ ರಿಪೀಟ್ ಆಗಿದ್ರೆ ಇದನ್ನ ನೀವು ನಿಮ್ಮ ಫಿಂಗರ್ ಟಿಪ್ಸ್ ಇರಬೇಕು, ಆನ್ಸರ್ಸ್ ಎಲ್ಲ ಇದೆಲ್ಲ ಇರಬೇಕು. ನಾನು ಹಿಂಗೆ ಕೇಳಿದ ತಕ್ಷಣ ಆನ್ಸರ್ ಬರ್ಬೇಕು ನಿಮಗೆ. ಆ ಥರ ಯಾಕಿಲ್ಲ ನೀವು ಇನ್ನು, ಆ ಥರ ಆಗ್ಬೇಕು ಎಲ್ಲರೂ ಕೂಡ. ನೆಕ್ಸ್ಟ್ 10 days ಆ ಥರ ಆಗಿರ್ಬೇಕು ನೀವು. ಫೈನಲ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ನಾನು ಈ ಕ್ವಶನ್ಸ್ ತೋರಿಸ್ತಿಲ್ಲ ಕ್ವಶನ್ಸು, ಆ ಕ್ವಶನ್ಸ್ ನಿಮಗೆ ಯಾವುದೇ ಕ್ವಶನ್ ಹೇಳಿ ನಾನು ಅದರಲ್ಲಿ ನಿಮ್ಗೆ ಬರ್ಬೇಕು ಆನ್ಸರ್. ಆ ಥರ ಮಾಡಿಸ್ಕೊಡ್ತೀನಿ ನಿಮಗೆ ಸರಿನಾ. ರೀಪ್ರೊಡಕ್ಷನ್ ಸ್ಟೂಡೆಂಟ್ಸ್ ನಿಮ್ಗೆ ನಾರ್ಮಲ್ ಆಗಿ ಡಯಾಗ್ರಾಮ್ಸ್ ಬರುತ್ತೆ. ಸರ್ಕ್ಯುಲೇಷನಲ್ಲಿ ಸ್ಟೂಡೆಂಟ್ಸ್ ಹಾರ್ಟ್ ಹೇಳಿದ್ನಲ್ಲ, ಹ್ಯೂಮನ್ ಹಾರ್ಟ್, ಡಬಲ್ ಸರ್ಕ್ಯುಲೇಷನ್, ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಇಲ್ಲಿ ಬಯೋಮ್ಯಾಗ್ನಿಫಿಕೇಶನ್, ಓಝೋನ್ ಸ್ಟೂಡೆಂಟ್ಸ್, ಗಾರ್ಬೇಜ್. ಈ 3 ಟಾಪಿಕ್ ಇರೋದು ಇಲ್ಲಿ, 3 ಟಾಪಿಕ್ ಇರೋದು. ಇದು ಬಿಡಿ ಟ್ರೋಪಿಕ್ ಲೆವೆಲ್. ಇಲ್ಲಿ ನಿಮ್ಗೆ ಹೇಳ್ತಾರೆ ಬಯೋಮ್ಯಾಗ್ನಿಫಿಕೇಶನ್ ಯಾಕೆ ಥರ್ಡ್ ಟ್ರೋಪಿಕ್ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಥರ್ಡ್ ಟ್ರೋಪಿಕ್ ಲೆವೆಲ್ ಯಾಕೆ ತುಂಬಾ ಎಫೆಕ್ಟ್ ಆಗುತ್ತೆ, ಯಾವ ಟ್ರೋಪಿಕ್ ಲೆವೆಲ್ ಎಫೆಕ್ಟ್ ಆಗುತ್ತೆ, ಓಝೋನ್ಗೆ ಏನ್ ಕಾಸ್ ಮಾಡುತ್ತೆ, ಓಝೋನ್ ಯಾಕೆ ನಮ್ಗೆ ಒಳ್ಳೇದು, ಅಂಡ್ ಹೌ ಇಸ್ ಓಝೋನ್ ಡಿಪ್ಲೀಟೆಡ್, CFC ಬಗ್ಗೆ ಕೇಳ್ತಾರೆ. ಇಲ್ಲ ಅಂದ್ರೆ ಇಲ್ಲಿ ಗಾರ್ಬೇಜ್ ಡಿಸ್ಪೋಸಲ್, ಬಯೋಡಿಗ್ರೇಡಬಲ್ ವೇಸ್, ನಾನ್ ಬಯೋಡಿಗ್ರೇಡಬಲ್ ಡಿಫರೆನ್ಸ್ ಕೇಳ್ತಾರೆ. ಸೊ ಅದೇ ತರ ಸ್ಟೂಡೆಂಟ್ ನಿಮ್ದು ಬಯಾಲಜಿದು ಸೇಮ್ ಗೋಸ್ ಫಾರ್ ಕೆಮಿಸ್ಟ್ರಿ, ಫಿಸಿಕ್ಸ್ ನಾನು ಡೀಟೇಲ್ ಆಗಿ ಮಾಡಿಲ್ಲ ಇಲ್ಲಿ. ನಿಮಗೆ ಇದ್ರ ಮೇಲೆ ಕೂಡ ಅನಾಲಿಸಿಸ್ ಬೇಕಂದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ಮಾತ್ರ ನೀವು ಸಾಲ್ವ್ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ PYQs ಇದು, ಮೋಸ್ಟ್ ಇಂಪಾರ್ಟೆಂಟ್ PYQs ಬೇಕಂದ್ರೆ ಸ್ಟೂಡೆಂಟ್ಸ್ ಆ ವಿಡಿಯೋ ಬರುತ್ತೆ ಕಮಿಂಗ್ ಡೇಸ್ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾಕಂದ್ರೆ ಈ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿರಲ್ಲ, ಬಟ್ ಕಮೆಂಟ್ಸ್ ನೋಡ್ತೀನಲ್ಲ, ನಿಮ್ದು ಕಮೆಂಟ್ಸ್ ನೋಡ್ತೀನಲ್ಲ, ಸೊ ಅವಾಗ ನನಗೂ ಐಡಿಯಾ ಬರುತ್ತೆ. ಓಕೆ, ತುಂಬಾ ಸ್ಟೂಡೆಂಟ್ಸ್ ಇದನ್ನ ತಿಳುವಳಿಕೆ ಇಲ್ಲ, ತುಂಬಾ ಜನ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಗೊತ್ತಿಲ್ಲ ಈ ತರ PYQ ಸಾಲ್ವ್ ಮಾಡ್ಬೇಕಾನ ಅಂತ ಮಾಡಿ. ಓಕೆ, ಸೊ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಆ್ಯಂಡ್ ಇದು ನಮ್ಮದು ವಾಟ್ಸಪ್ ಚಾನಲ್, ಎಲ್ಲ ನೋಟ್ಸು ಅಪ್ಡೇಟ್ಸ್ ಎಲ್ಲ ಎಲ್ಲಿ ಸಿಗ್ತಾ ಇರುತ್ತೆ ನಿಮಗೆ, ಜಾಯ್ನ್ ಆಗಿ. ಬಾಯ್ ಬಾಯ್ ಸ್ಟೂಡೆಂಟ್ಸ್.